Republic Day celebration. Our constitution. Good morning to everybody present here. Today, India is celebrating the inaugural welcome mission. Children of our institution, we welcome you. ಪ್ರಾಂಶುಪಾಲರೇ, ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿನ ಭಾರತೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಂತಹ ಒಂದು ದಿನ. ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬ. ಈ ಹಬ್ಬವನ್ನು ನಾವು ಪ್ರತಿ ವರ್ಷ ಜನವರಿ 26ನೇ ತಾರೀಕಿನಂದು ಆಚರಣೆ ಮಾಡುತ್ತೇವೆ. ಇಂದಿನ ದಿನ ಈ ರಾಷ್ಟ್ರದ ಎಲ್ಲಾ ರಾಜ್ಯಗಳನ್ನು, ಜಿಲ್ಲೆಗಳನ್ನು, ತಾಲೂಕುಗಳನ್ನು ಹಾಗೂ ಹಳ್ಳಿಗಳನ್ನು ಸಹ
ಈ ಹಬ್ಬದ ಆಚರಣೆಯಾಗುತ್ತದೆ. ಶ್ರೇಷ್ಠ ಹಾಗೂ ಪವಿತ್ರವ ಹಾಗೆ ಒಬ್ಬ ಭಾರತೀಯರಿಗೆ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದ ಗ್ರಂಥವೆಂದರೆ ಅದೇ ಸಂವಿಧಾನ. ಸಂವಿಧಾನದ ಜ್ಞಾನಸಾಗರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಮೇಧಾವಿಗಳಿಂದ ತಯಾರಾದಂತಹ ಒಂದು ಮಹಾ ಕಾನೂನುಗಳ ಗ್ರಂಥ. ಈ ಸಂವಿಧಾನದ ಬೆಳಕಿನಲ್ಲಿ 75 ವರ್ಷಗಳಿಂದ ನಾವು ಹಲವು ಸಾಧನೆಗಳನ್ನು ಸಾಧಿಸಿದ್ದೇವೆ. ಆದರೂ ಸಹ ಇಂದಿಗೂ ಬೇಸರದ ಸಂಗತಿ ಯಾವುದು ಅಂದರೆ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿದ್ರು ಸಹ ನೋಟಿಲ್ಲದೆ ಯಾವುದೇ ಫೈಲ್ ಕೂಡ ಸಲ್ಲಿಸುವುದಿಲ್ಲ. ಜಾತಿ ಬಲ ಹಣ ಬಲ ಇದ್ದವರಿಗೆ ಮಾತ್ರ ನಾಯಕರಾಗುವ ಅರ್ಹತೆ ಸಿಗುತ್ತದೆ. ಅರ್ಹತೆ ಇರುವವರ ಕೆಲಸ ಅಲ್ಲಿಯುತ್ತಾ ಇದ್ದರೆ ಅರ್ಹತೆ ಇಲ್ಲದಿದ್ದವನು ಸರ್ಕಾರಿ ಕಚೇರಿಗಳಲ್ಲಿ ಎಸಿ ಕೊಠಡಿಗಳಲ್ಲಿ ಕುಳಿತಿರುತ್ತಾನೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಇಷ್ಟೆಲ್ಲ ಓದುಗಳಿಗಿಂತ ಓದುಗಳನ್ನು ಹೆಚ್ಚು ಅಪಾಯಕಾರಿಯಾಗಿ ಕಂಡುಬರುತ್ತಿದ್ದಾರೆ. ಬದಲಾವಣೆ ತರಬೇಕಾಗಿದ್ದ ಶಿಕ್ಷಣದ ರೂಪವೇ ಇಂದು ಬದಲಾವಣೆಗೊಂಡಿದೆ. ಪೂಜ್ಯ ಪ್ರಧಾನಮಂತ್ರಿಗಳು, ನಾವು ನಿಮ್ಮನ್ನು ಅಪಾಯವಾಗಿ ಗೌರವಿಸುತ್ತೇವೆ ಹಾಗೂ ನಂಬುತ್ತೇವೆ. ಏಕೆಂದರೆ ನೋಟ್ ಬ್ಯಾನ್, ಜಿಎಸ್ಟಿ ಹಾಗೂ ಸ್ವಚ್ಛ ಭಾರತ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಸಜೀವವಾಗಿ ಕಾರ್ಯ ಸಲ್ಲಿಸುವುದು ಕೇವಲ ಎದುರುಗಾರಿಕೆಯುಳ್ಳವರಿಗೆ ಮಾತ್ರ ಸಾಧ್ಯ. ಆದರೂ ಸಹ ಒಬ್ಬ ಭಾರತೀಯನಾಗಿ, ಒಬ್ಬ ದೇಶ ಪ್ರೇಮಿಯಾಗಿ ನಾನು ನನ್ನ ದೇಶದ ಕೆಲವೊಂದು ವಿಚಾರಗಳನ್ನು ಬದಲಾವಣೆ ಬರಬೇಕೆಂದು ಇಚ್ಛಿಸುತ್ತಿದ್ದೇನೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಹ ಹೇಳಿದ್ದಾರೆ, ಕಾಲಕ್ಕೆ ತಕ್ಕಂತೆ ಸಂವಿಧಾನದ ತಿದ್ದುಪಡಿ ಮಾಡಬಹುದು ಅನ್ನುವುದನ್ನು. ಹಾಗೂ ಅದು ಅಗತ್ಯ ಕೂಡ. ಮೊದಲನೆಯದಾಗಿ ನೀಚ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಲಂಚ ಗಳಿಸುವವರನ್ನೆಲ್ಲ ತೆಗೆದು ಹಾಕಿ ಜಾತಿ, ಮತ, ಕುಲ, ಧರ್ಮಗಳ ಹೆಸರಿನಲ್ಲಿ ನಡೆಯುವಂತಹ ಗಲ್ಲಭೆಗಳಿಗೆ ಒಂದು ಕಡಿವಾಣ ಹಾಕಬೇಕು. ನ್ಯಾಯಾಂಗವನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನ ಶಿಕ್ಷಣವನ್ನು ಸಿಗುವಂತೆ ಸರ್ಕಾರ ಮಾಡಬೇಕು. ಅಷ್ಟೇ ಅಲ್ಲ, ಪೊಲೀಸರನ್ನು ಇನ್ನಷ್ಟು ಚುರುಕುಗೊಳಿಸಿ ಈ ಭ್ರಷ್ಟ ರಾಜಕಾರಣಿಗಳಿಗೆ ನೀಡುವ ಒಂದು ಅಧಿಕಾರದ ಸ್ವಲ್ಪ ಮಟ್ಟಿನ ಅಧಿಕಾರವನ್ನು ಈ ಪೊಲೀಸರಿಗೆ ನೀಡಬೇಕು. ಏಕೆಂದ್ರೆ ನಮ್ಮ ದೇಶದ ಪೊಲೀಸರು ಮನಸ್ಸು ಮಾಡಿದರೆ ಕೇವಲ 24 ಗಂಟೆಗಳಲ್ಲಿ ದೇಶದ 95% ಅಪರಾಧಗಳನ್ನು ತಡೆಗಟ್ಟಬಹುದು. ಕೊನೆಯದಾಗಿ, ಈ ದೇಶದ ಇಷ್ಟೆಲ್ಲ ವಿಚಾರಗಳಲ್ಲಿ ಬದಲಾವಣೆ ಉಂಟಾಗಬೇಕಾದ್ರೆ ದೇಶದ ಪ್ರಜೆಗಳಾದ ನಮ್ಮಲ್ಲಿ ನಾವು ಮೊದಲ ಬದಲಾವಣೆಯನ್ನು ಕಂಡುಕೊಳ್ಳಬೇಕು. ನಾವು ನಮ್ಮಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳದಿದ್ದರೆ ಯಾವುದು ಕಾನೂನು ಬಂದರೆ ಸಹ ಅದು ನಿಷ್ಪ್ರಯೋಜಕವಾಗಿರುತ್ತದೆ. ದೇಶ ನಮಗಾಗಿ ಏನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಎಂದು ಯೋಚಿಸಿ ಕನಿಷ್ಠ ಪಕ್ಷ 5 ಸೇವೆಯನ್ನು ದೇಶಕ್ಕಾಗಿ ಮಾಡುವ ಮನೋಭಾವ ನಾವು ಬೆಳೆಸಿಕೊಳ್ಳಬೇಕು. ಆದುದರಿಂದ ಬದಲಾವಣೆಯೊಂದಿಗೆ ಬದಲಾಗೋಣ, ಬದಲಾಗದವರನ್ನು ಭಗವಂತನಿಂದ ಬದಲಾಯಿಸೋಣ ಎಂದು ಹೇಳುತ್ತಾ ನಮಗೆ ಇಲ್ಲಿ ಭಾಷಣ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಗಣ್ಯರಿಗೂ, ನನ್ನ ನೆಚ್ಚಿನ ಶಿಕ್ಷಕಿಯರಿಗೂ ಹಾಗೂ ನನ್ನ ಭಾಷಣ ಕೇಳಿದ ಎಲ್ಲರಿಗೂ ನನ್ನ ತುಂಬಿ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಸಂವಿಧಾನದ ಪ್ರಜೆಗಳ ಶಕ್ತಿ, ಅದನ್ನು ಉಪಯೋಗಿಸಲೇಬೇಕು ಈ ವ್ಯಕ್ತಿ. ಭಾರತದ ಜನ ಭಾರತೀಯ ಮನೆ ಎಲ್ಲಿದ್ದರೆ ಏನಂತೆ, ಹಿಂದಾಡುವ ಜನ ಬರಲಾಗದ ನೆಲ ಎಲ್ಲಿದ್ದರೆ ಏನಂತೆ ಎಂಬ ನುಡಿಮುತ್ತುಗಳೊಂದಿಗೆ ನನ್ನ ಈ ಚಿಕ್ಕ ಭಾಷಣಕ್ಕೆ ಮಂಗಲ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. First of all, I wish you all a very happy Republic Day. As we know, today on 26th of January, we are celebrating our 76th Republic Day of our nation. We celebrate this day with a great pride and happiness. On this day, 1950, the Constitution of India came into force, and it is said that the Constitution of India is the largest written in the world. The Constitution of India is the supreme law of our nation. Dr. Baba Saheb Ambedkar, the father of our Constitution, he gave Indian citizens basic fundamentals for our Indian Constitution and many issues like education system, especially the caste system. मेरा नाम अमोला है। मैं गणतंत्र दिवस के बारे में बात करना चाहता हूँ। जैसा कि हम सभी जानते हैं कि आज 26 जनवरी है और हम सभी अपने देश का 73 गणतंत्र दिवस मनाने के लिए उपस्थित थे। 15 अगस्त 1947 में हमारा भारत देश ब्रिटिश शासन से आजाद हुआ था। हालांकि भारत का संविधान स्वतंत्र होने के बाद 2 वर्ष 11 महीना 18 दिन में संविधान बनकर तैयार हुआ। वह 26 जनवरी
1950 में लागू हुआ था। तब से हर साल हम गणतंत्र दिवस मनाते हैं। इस देश का संविधान विश्व का सबसे बड़ा लिखित संविधान है। डॉक्टर भीमराव अंबेडकर जी संविधान को जनक माना जाता है। इस दिन हमारा राजधानी दिल्ली में शानदार परेड होती है और राष्ट्रपति ने द्वारा वीर चक्र, परमवीर चक्र, महावीर चक्र, अशोक चक्र जैसे फूल है यारो। इस देश का नाम है हिंदुस्तान है प्यारो। जिस देश का नाम है हिंदुस्तान है प्यारो। जय हिंद, जय भारत माता। धन्यवाद। समरस भावन भारत साम्राज्य स्वीकृत तनय वरिज्य जय हे। ಇಲ್ಲಿರುವ ಗಣ್ಯರಿಗೂ ನನ್ನ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಸ್ನೇಹಿತರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನನ್ನ ದೇಶ ನನ್ನ ಹೆಮ್ಮೆ ಈ ವಿಚಾರ ಕೇಳಿದ ತಕ್ಷಣವೇ ಮೈ ರೋಮಾಂಚನ ಆಗುತ್ತೆ. ಅಂತಹ ವಿಚಾರದ ಬಗ್ಗೆ ಮಾತಾಡಕ್ಕೆ ನಾನು ಇವತ್ತು ಖುಷಿ ಪಡ್ತಾ ಇದ್ದೀನಿ. ರಾಮ ರಾಜ್ಯವನ್ನ ಸಾರಿದಂತಹ ದೇಶ ನನ್ನ ದೇಶ, ಅದುವೇ ಭಾರತ. ರಾಮ ಬುದ್ಧರಂತಹ ಆದರ್ಶ ಪುರುಷರಿಗೆ ಜನ್ಮವಿತ್ತಂತಹ ದೇಶ ನನ್ನ ದೇಶ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾತ್ ವಿಕರ್ಯಸಿ ಅಂದ್ರೆ ಜನ್ಮ ಕೊಟ್ಟಂತಹ ತಾಯಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಮ್ಮ ಪೂರ್ವಜರು ಅವತ್ತೇ ನಮಗೆ ತಿಳಿಸಿದ್ರು. ಅಂತಹ ದೇಶದಲ್ಲಿ ಜನಿಸಿದ ನಾವೇ ಧನ್ಯರು. ಇವತ್ತಿನ ಕಾಲಕ್ಕೆ ನಾವು ಆರ್ಥಿಕತೆಯಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಅದು ಕೂಡ ಹೆಮ್ಮೆಯ ವಿಚಾರವಾಗಿದೆ ಸ್ನೇಹಿತರೆ. ಮೊದಲಿಗೆ ಕಡಲುಗಳ್ಳರನ್ನ ಓಡಿಸಿದಂತಹ ದೇಶ ನಾವು. ಕಡಲುಗಳ್ಳರಂದ್ರೆ ಯಾರು ಹೇಳಿ? ಬ್ರಿಟಿಷರು. ಅಂತರ ಬ್ರಿಟಿಷರನ್ನ ಶಾಂತಿ ಮಾರ್ಗದ ಮೂಲಕ ಓಡಿಸಿದ ನಾವು ನಿಜವಾಗಲೂ ಹೆಮ್ಮೆಯ ಭಾರತೀಯರಾಗಿರಬೇಕು. ಇನ್ನು ವಿಶ್ವಗುರು ಅಂತ ನಮ್ಮ ಭಾರತವನ್ನ ಕರೀತಾರೆ. ಯಾಕಂದ್ರೆ ವಿಶ್ವಕ್ಕೆ ನಮ್ಮ ಭಾರತ ಕೊಟ್ಟಂತಹ ಕೊಡುಗೆ ಅಪಾರ. ಶೂನ್ಯ ಇಡೀ ಜಗತ್ತಿಗೆ ಕೊಟ್ಟದ್ದು ನಮ್ಮ ಭಾರತ. ಹೇಗೆ ಒಂದು ಸಂಖ್ಯೆಯ ಮುಂದೆ ಶೂನ್ಯವನ್ನ ಹಾಕ್ತಾ ಹೋದಂಗೆ ಅದರ ಬೆಲೆ ಹೆಚ್ಚಾಗುತ್ತೋ, ವ್ಯಕ್ತಿಯ ಬೆಲೆ ಹೆಚ್ಚಾಗೋದು ಆತನ ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ. ಅಂತಹ ಸಂಸ್ಕೃತಿ ಸಂಸ್ಕಾರಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಸ್ನೇಹಿತರೆ. ಇನ್ನು ಆಯುರ್ವೇದ, ಯೋಗ. ಆಯುರ್ವೇದ ವೈದ್ಯಕೀಯ ರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು. ಅಂತಹ ಆಯುರ್ವೇದವನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಔಷಧಿಯನ್ನ ನಮ್ಮ ಭಾರತ ಸಾವಿರಾರು ವರ್ಷಗಳ ಹಿಂದೆಯೇ ಕಂಡುಹಿಡ್ಕೊಂಡಿತ್ತು. ಅದನ್ನ ಇಂದಿಗೂ ಕೂಡ ಆಯುರ್ವೇದ ಪರಂಪರೆಯನ್ನ ನಮ್ಮ ಭಾರತೀಯರು ನಡೆಸ್ಕೊ ಬರ್ತಾ ಇದ್ದಾರೆ. ಯೋಗ ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಳಲು, ದೇಹದ ಸಮತೋಲನೆಗೆ ಬೇಕಾಗಿರುವಂಥದ್ದು ಯೋಗ. ಇಂದು ವಿಶ್ವ ಇಡೀ ಯೋಗ ದಿನಾಚರಣೆಯನ್ನು ಕೂಡ ಮಾಡ್ತಾರೆ. ಅಂತಹ ಯೋಗವನ್ನ ಕೊಟ್ಟಿದ್ದು ನನ್ನ ಭಾರತ. ಅಷ್ಟೇ ಅಲ್ಲದೆ ಶಾಂಪೂ, ಚೆಸ್, ರೂಲರ್ಸ್, ಕೈ ವ್ಯಾಲ್ಯೂ, ಆಮೇಲೆ ಬಟ್ಟೆ ಹಾಕುವಂತಹ ಗುಂಡಿ, ಇಂತಹ ಎಷ್ಟೋ ವಿಚಾರವನ್ನ, ಎಷ್ಟೋ ಥಿಂಗ್ಸ್ಗಳನ್ನ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಪರಿಚಯಿಸಿದೆ. ಸ್ನೇಹಿತರೆ, ಇಂಥ ಭಾರತ ದೇಶದಲ್ಲಿರುವಂತಹ ನಾವು ನಿಜವಾಗ್ಲೂ ಹೆಮ್ಮೆ ಪಡಲೇಬೇಕು. ನನ್ನ ದೇಶ ನನ್ನ ಹೆಮ್ಮೆ ಅಂತ ನಾನು ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಜಗತ್ತಿನಾದ್ಯಂತ ಬಂದಂತಹ ವಿದ್ಯಾಕಾಂಕ್ಷಿಗಳಿಗೆ ವಿದ್ಯೆಯನ್ನು ದಾನ ಮಾಡಿದಂತಹ ದೇಶ ನನ್ನದು. ವಿಶ್ವದ ಮೊಟ್ಟ ಮೊದಲ ವಿದ್ಯಾನಿಲಯ ಆದಂತಹ ತಕ್ಷಶಿಲೆ ಕೂಡ ನಮ್ಮ ದೇಶದಲ್ಲೇ ಇದೆ. ಅಷ್ಟೇ ಅಲ್ಲದೆ ವಿಶ್ವದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಟಫೆಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಕೊಡೋದ್ರ ಮೂಲಕ ಅದರಲ್ಲಿ ಪಾಸ್ ಆದವರಿಗೆ ಮಾತ್ರ ನಮ್ಮ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಲು ಅವಕಾಶ ಸಿಗ್ತಾ ಇತ್ತು. ಇನ್ನು ಬಕ್ತಿಯಾರ್ ಖಿಲ್ಜಿ ನಮ್ಮ ನಳಂದ ಯೂನಿವರ್ಸಿಟಿ ಮೇಲೆ ಆಕ್ರಮಣ ಮಾಡಿದಾಗಲೂ ಕೂಡ 6 ತಿಂಗಳ ಕಾಲ ಸತತವಾಗಿ ನಮ್ಮ ಗ್ರಂಥಾಲಯ, ನಳಂದ ಯೂನಿವರ್ಸಿಟಿಯ ಗ್ರಂಥಾಲಯ ಉಳಿಯುತ್ತೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿದ್ದಂತಹ ಗ್ರಂಥ ಭಂಡಾರ ಎಷ್ಟಿತ್ತು ಅಂತ. ಅಷ್ಟೇ ಅಲ್ಲದೆ ಚೈನೀಸ್ ಪೊಯಿಟ್ ಆದಂತಹ ಹ್ಯುಯೆನ್ ಸಾಂಗ್ ಹೇಳ್ತಾರೆ, ನಾನು ಒಂದ್ಸಲ ನಳಂದ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿನ ಗ್ರಂಥಪಾಲಕ ಅಂದ್ರೆ ಲೈಬ್ರರಿಯ ವಾಚ್ಮ್ಯಾನ್ ತನಗಿಂತಲೂ ಹೆಚ್ಚು ಭಾಷೆಗಳಲ್ಲಿ ಜ್ಞಾನವನ್ನು ಹೊಂದಿದ್ದಂತೆ. ಅರ್ಥ ಮಾಡ್ಕೊಳ್ಳಿ ವಾಚ್ಮ್ಯಾನ್ಗೆ ಎಷ್ಟು ಶಕ್ತಿ ಇತ್ತು ಅಂತ. ಅದ್ರ ಬೇಸರದ ಸಂಗತಿ ಏನು ಗೊತ್ತಾ, ಇಂದು ನಾವು ಲಿಟ್ರಸಿಯಲ್ಲಿ ಹಿಂದುಳಿತಾ ಇದ್ದೀವಿ ಅನ್ನೋದು ಬೇಸರ. ಅದಕ್ಕೋಸ್ಕರನೇ ಸರ್ಕಾರ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ DCMC ವಿದ್ಯಾಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂತಹ ವಿದ್ಯೆಯನ್ನು ನಮಗೆ ಕಲಿಸ್ತಾ ಇದೆ. ಅಂತ ವಿದ್ಯಾಸಂಸ್ಥೆಯಲ್ಲಿದ್ದೀವಿ ನಾವು ಅನ್ನೋದು ಕೂಡ ನಮಗೆ ಹೆಮ್ಮೆಯಾದ ವಿಚಾರನೇ ಕೂಡ. ಇನ್ನು ಇಂತಹ ರಾಷ್ಟ್ರ ಹಬ್ಬಗಳನ್ನ ಒಗ್ಗೂಡಿಸ್ಕೊಂಡು ಎಲ್ಲರ ಎದುರುಗಡೆ ನಾವು ಇಷ್ಟು ಹೆಮ್ಮೆಯಿಂದ ನಾವು ಭಾರತೀಯರನ್ನು ಹೋರಾಡ್ತೀವಲ್ಲ, ಇದು ನಮಗೆ ಹೆಮ್ಮೆ ಪಡುವಂತ ವಿಚಾರ. ಅಷ್ಟೇ ಅಲ್ಲದೆ ಮಯೂರ, ಇಮ್ಮಡಿ ಪುಲಿಕೇಶಿ, ಕೃಷ್ಣದೇವರಾಯ, ರಾಜರಾಜ ಚೋಳ, ಛತ್ರಪತಿ ಶಿವಾಜಿ ಇಂತಹ ಎಷ್ಟೋ ವೀರ ಯೋಧರಿಗೆ ಜನ್ಮ ಬಿಟ್ಟಂತಹ ಭೂಮಿ ನನ್ನ ಭಾರತ ಸ್ನೇಹಿತರೆ. ಇನ್ನು
ನಮ್ಮಲ್ಲಿ ಕಲೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಶಿಲ್ಪಕಲೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಲಿಟ್ರೇಚರ್ ಸಾಹಿತ್ಯ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ. ಇಂತಹ ಕೊರತೆ ಇಲ್ಲದಂತಹ ದೇಶವನ್ನು ಮುನ್ನಡೆಸಬೇಕಾದಂತಹವರು ನಾವು ಇಂದಿನ ಭಾರತೀಯರು. ನಮ್ಮಲ್ಲಿ ವಿಚಾರ ಏನು ಅಂತ ಅಂದ್ರೆ, ಖಂಡಿತವಾಗಿಯೂ ನಾವು ಮುಂದೆ ದೇಶದ ಆರ್ಥಿಕತೆಯಲ್ಲಿ ನಂಬರ್ 1 ಸ್ಥಾನ, ಪ್ರಥಮ ಸ್ಥಾನವನ್ನು ಗಳಿಸ್ತೀವಿ ಅನ್ನುವಂತಹ ಮಾತನ್ನ ನಾವು ತೊಟ್ಟರೆ ಖಂಡಿತವಾಗಿಯೂ 3ನೇ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಹೋಗೋದು ಅಷ್ಟೇ ಕಷ್ಟ ಅಲ್ಲ ಸ್ನೇಹಿತರೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದೇನು ಅಂತ ಅಂದ್ರೆ, ತಾವೆಲ್ಲರೂ ನಿಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನ ಇಟ್ಕೊಳ್ಳಿ, ನಿಮ್ಮ ದೇಶವನ್ನ ಮೊದಲಾಗಿಸಿ ನಿಮ್ಮ ಧರ್ಮಬೋಧಿಗೆ ಗೌರವಿಸುವುದನ್ನ ಕಲಿಯಿರಿ ಅಂತ. ಓಂಕಾರ ನುಡಿಯುವ ದೇಶ ನನ್ನದು, ವೇದ ಮಂತ್ರ ಸಾರದ ತಾಣವಿದು, ಮೋಕ್ಷ ಸದ್ಗತಿಯ ತಾಣವಿದು, ಅದುವೇ ನನ್ನ ಹೆಮ್ಮೆಯ ದೇಶ, ಅದುವೇ ನನ್ನ ಭಾರತ. ಈ ನನ್ನ ಭಾರತದ ಬಗ್ಗೆ, ನನ್ನ ದೇಶದ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Are the backbone of our nation. They are the future and innovators of our nation. Young minds have the power to bring about positive changes and advancements. They can use their energy and power to find innovative solutions to the challenges our country faces. And work of the youth will take. Third place, Nathan and Atul. And also, second place goes to Ali. Concerned with us today. It is our pleasure to invite our chief guest to share their thoughts and insights on the importance of Republic Day. 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವಿದ್ಯಾರ್ಥಿನಿಗಳಾದ ಕಾಂತನ್ ಅವರೇ, ಅದೇ ರೀತಿ ನಮ್ಮ ರೋಟರಿ ಸಂಸ್ಥೆಯ ಮುಂದಿನ ಸಹೋದರಿ, ರೋಟರಿ ಸಂಸ್ಥೆ ವತಿಯಿಂದ ನಾನು ಈ ವರ್ಷ 1 ವರ್ಷದ ಅವಧಿಗೆ ಮಾತ್ರ ಅಧ್ಯಕ್ಷ. ನನ್ನ ಜೂನ್ 30ಕ್ಕೆ ನನ್ನ ಅವಧಿ ಮುಗೀತದೆ. ಮುಖದಲ್ಲಿ ನಗು ಇರಬೇಕು. ಯಾರೇ ಒಂದು ಪರಿಚಯ ಇದ್ದರೆ ನಮ್ಮ ಶಾಲೆ, ನಮ್ಮ ಹಳ್ಳಿ, ನಮ್ಮ ತಾಲೂಕು, ನಮ್ಮ ದೇಶ ಪ್ರೇಮವನ್ನು ಬಳಸ್ಕೊಳ್ಬೇಕು. ಅದರ ಬಗ್ಗೆ ಸುಮಾರು 2 ಗಂಟೆಗಳ ಕಾಲ ಒಬ್ಬ ಪ್ರತಿಭಾನ್ವಿತ ಎಕ್ಸ್ಪರ್ಟ್ ಅವರಿಂದ ಸಂಭಾಷಣೆ ಇತ್ತು, ವಿಡಿಯೋ ಮೂಲಕ ತೋರಿಸ್ತಿದ್ರು. ಮಕ್ಕಳು ಯಾವ ಸೈಬರ್ ಅಪರಾಧಗಳಿಗೆ ಮೊಬೈಲಿಗೆ ಅಡಿಕ್ಟ್ ಆಗಬೇಡಿ, ಮೊಬೈಲಿಂದ ಏನೇನು ಇಟ್ಕೊಂಡ್ರೆ ಯಾವ್ಯಾವ ರೀತಿ ಕಾಯಿಲೆ ಬರುತ್ತೆ, ಅದರ ರೇಡಿಯೇಷನ್ ಎಷ್ಟು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹೋದಯರೇ, ಶಿಕ್ಷಕರೇ, ಈ ದಿವಸ ಗಣರಾಜ್ಯೋತ್ಸವದ ಬಗ್ಗೆ ಎಲ್ಲ ಹಿರಿಯರು ಮಾತನಾಡುವಂಥವ್ರು ತಿಳಿಸಿದ್ದಾರೆ, ಶುಭಾಶಯಗಳನ್ನು ಕೋರಿದ್ದಾರೆ. ಸ್ನೇಹಿತರೆ, ಒಂದಷ್ಟು ವಿಚಾರಗಳು ನಮ್ಮ ಹತ್ರ ಬರ್ತದೆ. ನಿರಾಶಾವಾದಿಗಳಾಗ್ತಾ ಇದ್ದೀವಿ. ಒಂದು ಯೋಚನೆ ಮಾಡಬೇಕು. ಲಂಚ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇಂಥ ಎಲ್ಲ ವಿಚಾರಗಳನ್ನು ಅಪೂರ್ಣವಾಗಿ ನಾವು ಭಾಷಣ ಮಾಡ್ತೇವೆ. ಯಾರು ನಿರಾಶೆ ಆಗಬೇಕಾಗಿಲ್ಲ. 5% ಮಾತ್ರ ನಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಇದೆ. 95% ಒಳ್ಳೆಯವರಿದ್ದಾರೆ. ಇವೇನಾಗಿದೆ ಅಂತಂದ್ರೆ 95% ಇರ್ತಕ್ಕಂಥವ್ರು ಈ ಹಾರಾಟಗಾರ 5% ತಿರುಗಾಡ್ತಾ ಇದ್ರಲ್ಲ, ಇವ್ರನ್ನ ನೋಡ್ಕೊಂಡು ನಾನು ಬಳಗಿದ್ದೀನಿ. ಇದರಿಂದ ಇಡೀ ಜಗತ್ತೇ ನಮ್ಗೆ ಆಗಿದೆ ಅಂತ ನಮ್ಮ ತರ ಹೋಗ್ಬಿಟ್ಟಿದೆ. ಇದರಿಂದ ಯುವಕರು ಹೊರಗೆ ಬರಬೇಕು. 100ಕ್ಕೆ 1 ರೂಪಾಯಿ ಕಾದಾದ್ರೂ 100 ರೂಪಾಯಿ ಆಗಲ್ಲ, 99 ರೂಪಾಯಿ ಆಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಪ್ರಪಂಚವನ್ನು ಯೋಚನೆ ಮಾಡೋದ್ರ ಬದಲು ನನ್ನನ್ನು ನಾನು ಸರಿ ಮಾಡ್ಕೊಳ್ಳಿಕ್ಕೆ ನೋಡ್ಬೇಕು. ಇದು ಸ್ವಾತಂತ್ರ್ಯದ ಆಶಯ. ನನ್ನಂತೆ ನಿಮ್ಮನ್ನು ಬದುಕಲಿಕ್ಕೆ ಬಿಡಬೇಕು, ಸ್ವಾತಂತ್ರ್ಯದ ಉದ್ದೇಶ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನೀವೆಲ್ಲಾದ್ರೂ ಯೋಚನೆ ಮಾಡಿ, ಈ ಭೂಮಿಯನ್ನು ಯಾರು ತಂದ್ರೆ ಈ ಜಗತ್ತಿಗೆ? ಸೂರ್ಯನ ತಂದಿದೀವ, ಗಾಳಿಯನ್ನು ತಂದಿದೀವ, ನೀರನ್ನು ತಂದಿದೀವ. ಯಾವ್ದನ್ನ ನಮಗೆ ತರಕಾಗಲ್ಲ ಅಂತಂದ್ರೆ, ಪ್ರಕೃತಿ ತನ್ನಿಂದ ತಾನೇ ಆಗಿದೆ ಅಂತಂದ್ರೆ ಅದನ್ನು ಉಪಯೋಗಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ಬೇಕು, ನಮ್ಮ ಜವಾಬ್ದಾರಿ ಆಗ್ಬೇಕು. ಹಂಚಿ ತಿನ್ನುವಂತ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ಸ್ವಾತಂತ್ರ್ಯದ ಆಶಯ, ಇದು ಸ್ವಾತಂತ್ರ್ಯದ ಉದ್ದೇಶ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿರ್ತಕ್ಕಂಥದ್ದನ್ನು ಉಪಯೋಗಿಸ್ಕೋಬೇಕು. ಇದನ್ನೇ ಕಂಡಂತ ನಮ್ಮ ಹಿರಿಯರು ಈ ಸ್ವಾತಂತ್ರ್ಯ ಅಥವಾ ಸಂವಿಧಾನವನ್ನು ಯಾಕೆ ನಮ್ಮದೇ ಆದಂತ ರೀತಿಗಳು ಬೇಕು ಅಂತಂದ್ರೆ ಇದಕ್ಕೋಸ್ಕರ. ನಮ್ಮಲ್ಲಿ 2 ವಿಭಾಗ ಇದೆ, ಒಂದು ಸ್ಟೇಟ್ ವಿಭಾಗ, ಇನ್ನೊಂದು CBSE ವಿಭಾಗ. ಆಯ್ಕೆ ನಿಮ್ಮದು. ಈ ಉದ್ದೇಶ ಇಟ್ಕೊಂಡು ಸ್ವಾತಂತ್ರ್ಯವನ್ನು ತಂದ್ರು, ಆದ್ರೆ ಅದು ಶ್ವೇತಾಚಾರ ಆಗ್ತಾ ಇದೆ. ಇದಕ್ಕೆ ಅವಕಾಶ ಆಗಬಾರ್ದು. ಇದನ್ನೆಲ್ಲ ನಾವು ಮಾಡಬೇಕು. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ,
ಹಾಲಿದ್ದಾಗ ಹೋಳಿಗೆ ಮಾಡ್ಬೇಕಂತೆ, ಬಿಸಿಲಿದ್ದಾಗ ಹಪ್ಪಳ ಮಾಡ್ಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ವರ್ಣಿಸಿದ್ದಾರೆ. ಯಾವ ವಿಶ್ವವಿದ್ಯಾಲಯಕ್ಕೂ ಅವ್ರು ಹೋಗ್ಲಿಲ್ಲ, ತನ್ನ ಅನುಭವದ ಮಾತುಗಳು ಹೇಳಿದ್ರು. ನಮ್ಮ ಹಿರಿಯರು ಕೂಡ ಅಂಬೇಡ್ಕರ್ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಕಂಡಂತ ಕನಸು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ಅವನ ತಂದೆ ಆದಂತ ಉದ್ದೇಶಗಳನ್ನ ಹೊಂದಿರಬೇಕು, ಬೇರೆಯವ್ರಿಗೆ ಯಾವುದೇ ತರ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ದುರಂತ ಇವತ್ತು ವ್ಯತಿರಿಕ್ತವಾದಂತ ನಡವಳಿಕೆಗಳು ನಮ್ಮನ್ನ ನಡೆಸ್ತಾ ಇದ್ದಾವೆ. ಅದಕ್ಕೆ ನಾವು ಯಾರು ಕೂಡ ಬಲಿಯಾಗಬಾರ್ದು, ನಿರಾಶವಾದಿಗಳೇ ಆಗ್ಬಾರ್ದು. ಇಂದಿನ ಯುವಕರೇ ಮುಂದಿನ ಮಹಾಪ್ರಜೆಗಳಾಗ್ತೀರಿ. ಹಾಗಾಗಿ ನಿಮ್ಮಲ್ಲೆಲ್ಲರೂ ಕೂಡ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದರಿಂದ ನೀವು ಉದ್ದೇಶವನ್ನ ಈಡೇರಿಸಬೇಕಾಗ್ತದೆ. ಆ ಮುಖಾಂತರವಾಗಿ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಆ ರೀತಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಅವೆಲ್ಲ ಇವರಿಗೂ ನನ್ನ ನೆಚ್ಚಿನ ಮಕ್ಕಳು ತುಂಬಾ ಶರೀಫ್ ಇರ್ಬೋದು, ಉಳಿದಂತೆ ಎಲ್ಲ ಮಕ್ಕಳು ಕೂಡ ತುಂಬಾ ಸವಿತಾರವಾಗಿ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಭಾಷಣ ಮಾಡಿದ್ದಾರೆ. ಇದು ಆ ವಿದ್ಯಾರ್ಥಿಗಳಿಗೆ ಹಾಗೂ ಆ ಶಿಕ್ಷಕರಿಗೆ, ಸ್ಕೂಲಿಗೆ ಒಂದು ತಂದುಕೊಟ್ಟಂತ ಗೌರವ. ಇದು ನನಗೆ ಖುಷಿ ಆಗ್ತದೆ. ಇದು ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಾರಂಭದಲ್ಲಿ ಅವರೆಲ್ಲ ಅವಕಾಶವನ್ನು ಉಪಯೋಗಿಸಿಕೊಂಡು ಮಾತಾಡೋದು ಇದು ನನಗೆ ತುಂಬಾ ಖುಷಿ ತರ್ತಾ ಇದೆ. ಮಕ್ಕಳೆಲ್ಲ ತುಂಬಾ ಕೂತಿದ್ದೀರಿ, ನಿಮ್ಮನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚು ಆಗ್ತಾ ಇದೆ. ಯಾಕಂತಂದ್ರೆ ನಿಮ್ ಜೀವನ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಅಂತಾನೆ. ಹಾಗಾಗಿ ನಾನು ಒಬ್ಬರು ಮಾಸ್ಟರ್ ಮಾಸೇಂದ್ರ ರಾವ್ ಅಂತ ಹೇಳ್ತಿದ್ದೀನಿ. ಅವ್ರು ಹೇಳ್ತಿದ್ರು, ಎಲ್ಲರೂ ಭಾಷಣ ಮಾಡ್ತಾರೆಯ, ನೀನು ಬದುಕಿಗೆ ಗೌರವ ನೀಡು ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಮಕ್ಕಳು ಕುಂತವ್ರೆ ಎದ್ದಿತ್ತು. ನಾನು ಹಾಡು ಹೇಳ್ತೀನಿ, ನೀವು ಒಂದು ಸೆಲ್ ಹೊಡಿಬೇಕು. ದಯವಿಟ್ಟು ಎಲ್ಲ ಎದ್ದಿರ್ತೀರಾ? ನನಗೆ ನನ್ನ ಗುರುಗಳು ಆಗ 5ನೇ ಕ್ಲಾಸ್ ಮಿಡ್ಲ್ ಸ್ಕೂಲಲ್ಲಿ ಒಂದು ಧ್ವನಿಗೀತೆ ಹೇಳ್ಕೊಟ್ಟಿದ್ರು. ಆ ರೀತಿ ಇವತ್ತು ನಿಂತಿದೆ, ನಾನು ಹೇಳ್ತೀನಿ. ಮನಗತಿ ಹಿತಮುದ ಮಂಗಳ ಧ್ವಜವೇ ಗಣ ಸಾಮ್ರಾಜ್ಯದ ಸಿರಿಯೇ, ವಂದನೆಯ ಗೌರವ ಗುಣಮಾನಿಕ ಚಂದ್ರ ಕೋಟಿ ಕಿರಣೋಜ್ವಲಿಯೇ, ಹಿಂದೂ ಭವ್ಯ ಭಾರತ ನವರಾಜಿತ ಕುಂದನ ತೇಜ ವಿರಾದೆ, ತವ ಜನ ಮಾನಸ ಗೀತೆ ತವ ಜನ ಮಾನಸ ಚರಿತೆ, ತವ ಚರಣದಿ ಮಣಿಯುತಿಹ ಭವ ಜನ ರಂಗದಿ ಕರುಣಿಸಿ ಬರೆಯುವ ಜಯ ಜಯ ಮಂಗಳ ಧ್ವಜವೇ, ಜಯ ಹೇ ಜಯ ಹೇ ಜಯ 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 ಹೇ. ಧನ್ಯವಾದಗಳು. ತಾವೆಲ್ಲ ಮತ್ತೆ ತಮ್ಮ ಆಸನವನ್ನ ಆರಾಮಾಗಿ ಕೂರ್ಬೋದು. ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ತಮಗೆಲ್ಲರೂ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಭಾರತ. Studies category of Science, Outstanding. Vismay Dhan Parikshit, lower the design and Mansi as G. ಮಕ್ಕಳ ಈಗಷ್ಟೇ ನಿಮ್ಮ ಸ್ನೇಹಿತರು ನಮ್ಮ ದೇಶದ ಐಕ್ಯತೆ ಬಗ್ಗೆ, ಅಖಂಡತೆ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಬರೀ ಆ ಪ್ರಾಮಾಣಿಕತೆಯನ್ನು ಬೆಳೆಸುವಂಥದ್ರ ಮುಖಾಂತರ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬರೀ ಓದು ಒಂದೇ ಅಲ್ಲ, ಓದ್ರ ಜೊತೆಗೆ ಒಂದು ಪ್ರಾಮಾಣಿಕತೆ ಇರಬೇಕು, ಸತ್ಯವನ್ನು ನುಡಿಯುವಂಥದ್ದು ಇರಬೇಕು, ಗುರುವಿಗೆ ನಾವು ಕೊಡೋ ಗೌರವ ಇರಬೇಕು, ನಿಮ್ಮ ಸ್ನೇಹಿತರಿಗೆ ಕೊಡುವಂಥ ಗೌರವಗಳಿರ್ಬೇಕು. ಇದೆಲ್ಲದನ್ನು ನಾವು ಬೆಳೆಸ್ಕೊಂಡಾಗ ಜೀವನದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದ ಆಸ್ತಿ ಅಂದ್ರೆ ಯೋಜನಂತೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು 1947ನೇ ಇಸ್ವಿಯವರೆಗೆ ಈ ದೇಶವನ್ನ ಪ್ರಪಂಚದ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಅದಕ್ಕೆಲ್ಲ ಸಾಕಾರ ಆಗಬೇಕಂದ್ರೆ ನೀವು ಹೆಚ್ಚಿನ ಪರಿಶ್ರಮ, ಈ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪರಿಶ್ರಮದಿಂದ ಕಠಿಣ ಪರಿಶ್ರಮ ಪಟ್ಟು ಓದುವಂತ ಜಾಸ್ತಿ ಓದುವರಿಗೆ ನೀವು ಗಮನ ಕೊಡಬೇಕು. ಬೇರೆ ಯಾವುದೇ ರೀತಿಯಾದ ನಿಮ್ಮ ಯೋಜನೆಗಳ ಆಲೋಚನೆ ಬಿಟ್ಟು ಮುಂದಿನ ಎಕ್ಸಾಮ್ಸ್ ಬರ್ತಾ ಇದೆ 2 ತಿಂಗಳಲ್ಲಿ ನಿಮಗೆ ಅದ್ರ ಬಗ್ಗೆ ನೀವು ಹೆಚ್ಚಿನ ಯೋಜನೆ ಕೊಟ್ಟು ನಿಮ್ಮ ಭವಿಷ್ಯವನ್ನು ಸದೃಢವಾಗಿ ರೂಪಿಸಿಕೊಳ್ಳುವಲ್ಲಿ ಗಮನ ಕೊಡಬೇಕಂತ ಈ ಸಂದರ್ಭದಿಂದ ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಸತೀಶ್ ಅವರೇ, ನರಸಿಂಹರಾಜ ಭೌತಿಕ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಪ್ರೊಫೆಸರ್ G.R. ದಿವಾಕರ್ ಅವರೇ, ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈ ದೇಶಕ್ಕೆ ರೋಲ್ ಮಾಡಲಾಗಬೇಕಾಗಿದ್ದಂಥ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಈ ದೇಶದ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಆ ರೀತಿ ಬದುಕ್ತಾ ಇಲ್ಲ.
ಹಾಗಾಗಿ ಮಕ್ಕಳಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ, ಕನಿಷ್ಠ ನೀವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ನಡೆತೆಗಳನ್ನ ಮೈಗೂಡಿಸಿಕೊಳ್ಳುವ ಮುಖಾಂತರ ಈ ದೇಶದ ಆಸ್ತಿ ನೀವು ಆಗಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತು ಇವೆಲ್ಲ ನೋಡ್ತಾ ಇದ್ರಿ, ನಮ್ಮ ದೇಶ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ರು ಕೂಡ ಆಗ್ತದೆ. ಇಲ್ಲಿ ಮಾತಾಡುವಂತ ವಿದ್ಯಾರ್ಥಿಗಳು ತುಂಬಾ ನಮ್ಮ ಸಿವಿಲ್ ತೋಮಸ್, ನನ್ಗೆ ಖುಷಿ ಆಯ್ತು ಆ ವಿದ್ಯಾರ್ಥಿ ಬಾಯಿನಲ್ಲಿ ಬಂದಂತ ಮಾತುಗಳು, ಅವನು ಹೇಳಿದಂತ ಶೈಲಿ, ಅದು ಎಲ್ಲರಿಗೂ ಇಲ್ಲಿ ಕೂತಿರುವಂತ ಮಕ್ಕಳಿಗೂ ಮತ್ತು ವೇದಿಕೆಯಲ್ಲಿರುವ ನಮ್ಮಗಳಿಗೂ ಕೂಡ ಒಂದು ಮಾದರಿಯಾದಂತ ಮಾತನ್ನ ಆ ಯುವಕ ಹೇಳಿರುವಂತದ್ದು. ಅದೇ ರೀತಿಯ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ, ಅದರಲ್ಲೂ ವಿದ್ಯಾರ್ಥಿಗಳು. ಇವತ್ತು ನಮಗೆ ದೇಶದ ಹೆಮ್ಮೆಯ ಒಂದು ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು, ರಾಮ ಮಂದಿರವನ್ನು ಕಟ್ಟುವ ಮುಖಾಂತರ. ಆದರೆ ಈ ದೇಶದ ಜನರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಮಕ್ಕಳಿಗೆ ಮತ್ತು ಇಲ್ಲಿ ನೆರೆದಿರುವಂತ ಎಲ್ಲ ವಿದ್ಯಾಸಂಸ್ಥೆಯ ಸಂಬಂಧಪಟ್ಟವರಿಗೆ ತಿಳಿಸಿ ನನ್ನ ಮಾತನ್ನ ಕಂಡುಕೊಳ್ಳುತ್ತಿದ್ದೇನೆ. ಜೈ ಹಿಂದ್. All of those who have made this possible. Firstly, I would like to begin by thanking Mr. Shankumar Sir, the Secretary of this institution. We thank you, sir. Next, I would like to thank Mr. Basaran Sir, the Joint Secretary of this institution. We thank you, sir. Then I would extend my gratitude to this country on the pathway of success. Every citizen is equally relevant. They are the building blocks of a nation. The youth is important because youth can bring social reform and improvement in society. They cannot make it is technical field or sports field. Youth is the youth of a country to achieve the potential. For that, the government must take it. Thank you.